ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ರಾಜೀನಾಮೆಯನ್ನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಡೆಯಿಂದ ರಾಜೀನಾಮೆ ಕೊಡೋದೇ ಇಲ್ಲ ಅನ್ನುವಂತ ಪಟ್ಟನ್ನ ಹಿಡಿದಿದ್ದಾರೆ ಬಸವರಾಜ ಹೊರಟ್ಟಿ. ಆ ಕಡೆಯಿಂದ ರಾಜೀನಾಮೆಯನ್ನ ಕೊಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಆದಿಯಾಗಿ ಅನೇಕ ಶಾಸಕರು, ಸಚಿವರು ಎಲ್ಲರೂ ಕೂಡ ಹೋಗಿ ಭೇಟಿಯಾದರು. ಸಿಎಂ ಹಾಗೂ ಕಾಂಗ್ರೆಸ್ನ ನಾಯಕರು ನಿನ್ನೆ ಭೇಟಿಯಾಗಿದ್ರು. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಮನವಿ ಮಾಡಿದ್ದಾರೆ. ರಾಜೀನಾಮೆ ನೀಡದೇ ಇದ್ರೆ ಅವಿಶ್ವಾಸ ನಿರ್ಣಯವನ್ನ ಮಂಡಿಸುವುದಾಗಿಯೂ ಕೂಡ ಹೇಳಿದ್ದಾರೆ. ಚರ್ಚೆಗೆ ಅವಕಾಶ ನೀಡದಂತೆ ಮನವಿ ಮಾಡಿದ್ದಾರೆ. ಪಕ್ಷಾತೀತವಾಗಿ ಮುಂದುವರಿಸಬೇಕು ಅಂತ ನಿರ್ಧರಿಸಿದ್ರು. ಸಿಎಂ ಸಚಿವರು ಕೂಡ ಇದೇ ಮಾತನ್ನ ಹೇಳಿದ್ರು. ಹೈಕಮಾಂಡ್ ಸೂಚನೆ ಪಾಲಿಸಬೇಕು ಅಂತ ತಿಳಿಸಿದ್ದಾರೆ. ಏನ್ ಮಾಡಬಹುದು ಅಂತ ನೀವೇ ಹೇಳಿ ಅಂದಿದ್ದಾರೆ. ನನ್ನ ಮಾತು ಸಿಎಂ ಸಚಿವರು ಕೇಳಿಸಿಕೊಂಡಿದ್ದಾರೆ. ಆಯ್ತು ನೋಡೋಣ ಅಂತ ಹೇಳಿ ಕಳಿಸಿದ್ದೇನೆ ಅಂತ ಈಗ ಹೊರಟ್ಟಿ ಹೇಳಿರೋ ನಮ್ಮ ಕಾರ್ಯಕರ್ತರ ಜೊತೆ ಚರ್ಚಿಸಿ ನಿರ್ಧರಿಸುತ್ತೇನೆ ಅಂತ ರಿಪಬ್ಲಿಕನ್ನರ ಜೊತೆ ಸಭಾಪತಿ ಹೊರಟ್ಟಿ ಅವರು ಹೇಳಿದರು. ರಿಪಬ್ಲಿಕ್ ಕನ್ನಡಕ್ಕೆ ಹೊರಟ್ಟಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆಗೆ ಮುಂದಾದಂತಹ ಹೊರಟ್ಟಿ ಸಿಎಂ ಭೇಟಿಯ ಬೆನ್ನಲ್ಲೇ ರಾಜೀನಾಮೆಗೆ ನಿರ್ಧಾರವನ್ನ ಮಾಡಿರೋದು. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆಗೆ ನಿರ್ಧರಿಸಿದ್ದೇನೆ. ರಿಪಬ್ಲಿಕ್ಗೆ ಸಭಾಪತಿ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧಿವೇಶನದಲ್ಲಿ ಸುಮ್ಮನೆ ಗುದ್ದಾಡುವುದು ಬೇಡ. ಪರಿಷತ್ನಲ್ಲಿ ಕಾಂಗ್ರೆಸ್ನವರಿಗೆ ಬಹುಮತ ಹಿನ್ನೆಲೆ ಅಧಿವೇಶನ ಶುರುವಾದ ಬಳಿಕ ರಾಜೀನಾಮೆ ಸಲ್ಲಿಕೆಯನ್ನು ಮಾಡ್ತೀನಿ. ಆಗಸ್ಟ್ 14ರಂದು ರಾಜೀನಾಮೆಯನ್ನು ನೀಡಲು ನಿರ್ಧರಿಸಿದ್ದೇನೆ. ರಿಪಬ್ಲಿಕ್ ಕನ್ನಡಕ್ಕೆ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ನೋಡೋಣ. ಸರ್ ಮೋಷನ್ ಮೂವ್ ಮಾಡ್ತೇವೆ ಇವರು. ಬಹುಮತ ಐತಿ ನಮ್ಗೆ ರಜೆನ್ ಕೊಡಿ, ಇಲ್ಲ ನಾವು ಮೂವ್ ಮಾಡ್ತೀವಿ, ಚರ್ಚೆಗೆ ಆಸ್ಪದ ಕೊಡಬೇಡ್ರಿ ಅಂತ ಅಂದ್ರ. ಆಯ್ತಪ್ಪ ಅಂತ ಹೇಳಿದೇನು. ಆಯ್ತು ನೋಡೋಣ, ನಾವು ಗುಡ್ ಮಾತಾಡ್ತೀನಿ, ಮಾತಾಡಿ ಹೇಳಿ. ಬಟ್ ಅಲ್ಲ ಸರ್, ಸೀನಿಯಾರಿಟಿ ಮೊದಲಿಂದ ನೀವಿರುವಾಗ ಯಾರಿಗೂ ಕೂಡ ಯಾವ ಪಕ್ಷದವ್ರಿಗೂ ಏನು ಇದೇ ಇರ್ಲಿಲ್ಲ. ನೀವೇ ಕಂಟಿನ್ಯೂ ಆಗಲಿ ಅಂತ ಎಲ್ರಿಗೂ ಆಸೆ ಇತ್ತು. ಹೌದ್ರಿ, ಅದನ್ನ ಅವ್ರ ಮಿನಿಸ್ಟರ್ಗಳು ಎಲ್ಲ ಅದನ್ನ ಹೇಳಿದ್ರು ಅವರು. ಅವ್ರೇನು ನಿಮ್ ಮಾತು ಕೇಳಿಸ್ಕೊಂಡ್ರೆ ಇಲ್ವಾ ಸರ್ ಅಲ್ಲಿ ಸಿಎಂ? ಇಲ್ಲ ಕೇಳೋದಿಲ್ಲ ಅಂತ ಹೇಳಿದ್ರು. ಕೇಳಿದ್ರಾ? ಡಿಕೆ ಇಲ್ಲ, ನಮ್ ಮ್ಯಾಗಿಂದ ಬಂದೈತಿ, ಹೈಕಮಾಂಡ್ ಬಂದೈತಿ, ನಮ್ಗೆ ಏನ್ ಮಾಡಕ್ ಆಗೋದು ಅಂತ. ಈಗ ನೀವು ರಾಜೀನಾಮೆ ಕೊಡಬೇಕು ಅಂತ ಡಿಸೈಡ್ ಆಗ್ತಾರ ಅಥವಾ ನೋಡ್ಬೇಕಾ? ಕೊಡ್ಬೇಕಂತ ಮಾಡೀನಿ ನಾವ. ಮತ್ತ ಹೌಸ್ನ್ಯಾಗ ಗುದ್ದಾಡ್ ಶುರು ಆಗತಿ. ಗುದ್ದಾಡ್ ಶುರು ಆಗಿ ನೋಡಪ್ಪ ಅವ್ರ ಬಹುಮತ ಐತಿ ಈಗ, ಮತ್ ಗೊತ್ತಿದ್ದು ಯಾಕೆ ಅವ್ರ ಗುದ್ದಾಟ ಮಾಡ್ಬೇಕಂತ ಅಂದ್ರಿ. ಇವತ್ತ ಸರ್ ಅಥವಾ ಇನ್ನೊಂದ್ ಸ್ವಲ್ಪ ದಿನ ನೋಡಿ ಮಾಡೋದಾ? ಇಲ್ರಿ, ಇನ್ನೆರಡು ದಿವಸ ಸೆಷನ್ ಶುರು ಆಗ್ಬೇಕಲ್ರಿ. ಆವಾಗ ಮಾಡೋಣ. ಅವಾಗೆಲ್ಲ ಏನೋ ವಿಚಾರ ಮಾಡಿ ಅವ್ರಿಗೆ ಹೇಳಿ ನಾನು, ನೀವು ಕೊಡ್ಬೇಕಾಗತ್ತೆ 14 ಅನ್ನೋದು. ಆಯ್ತಪ್ಪ, ನಮ್ ಜನಗಳು ಮಾತಾಡ್ತೀನಿ ನೋಡ್ರಿ. ಸರಿ ಸರ್, ನಾ ಹಾಗಾದ್ರೆ 11 ಗಂಟೆಗೆ ಕ್ವಾರ್ಟರ್ಸ್ ಹತ್ರ ಬರ್ತೀನಿ ಸರ್. ಆಯ್ತು ಬರ್ರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಒಂದು ಕಡೆ ನಾನು ರಾಜೀನಾಮೆ ಕೊಡೋದಿಲ್ಲ ಅನ್ನುವಂತ ಒಂದು ಚರ್ಚೆ ಆಗ್ತಾ ಇತ್ತು. ಈಗ ಕಾಲ್ ನಲ್ಲಿ ನಾನು ರಾಜೀನಾಮೆಯನ್ನ ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನಾಗ್ತಾ ಇದೆ ಸದ್ಯಕ್ಕೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ನಿನ್ನೆ ರಾತ್ರಿ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮತ್ತೊಂದಿಷ್ಟು ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು ಬಸವರಾಜ ಹೊರಟ್ಟಿ ಅವರನ್ನ ಭೇಟಿಯಾಗೋದಕ್ಕೆ ಹೋಗಿದ್ರು. ಕಾರಣ ಏನಂದ್ರೆ ಎಐಸಿಸಿ ಹೊರಡಿಸಿರುವಂತ ಪತ್ರದಲ್ಲಿ ಸಚಿವರ ಹೆಸರನ್ನ ಬಿಡುಗಡೆ ಮಾಡಿದಂತ ಪಟ್ಟಿಯಲ್ಲೇ ವಿಧಾನ ಪರಿಷತ್ ಹಾಗೂ ವಿಧಾನಸಭೆಗೆ ಯಾರು ಸಭಾಧ್ಯಕ್ಷರು ಸಭಾಪತಿಗಳಾಗಬೇಕು ಅನ್ನೋದನ್ನ ಕೂಡ ಉಲ್ಲೇಖ ಮಾಡಲಾಗಿತ್ತು. ಈ ವಿಚಾರವಾಗಿ ಒಂದಿಷ್ಟು ಪರವಿರೋಧದ ಮಾತು ಕೂಡ ಬಂದಿತ್ತು. ಯಾಕಂದ್ರೆ ಯಾವುದೋ ಒಂದು ಪಕ್ಷದ ಲೆಟರ್ ಹೆಡ್ ನಲ್ಲಿ ಈ ರೀತಿ ನಿರ್ಧಾರ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದನ್ನ ಬಿಜೆಪಿ ಹಾಗೂ ಜೆಡಿಎಸ್ ಲೇವಡಿ ಮಾಡ್ತಿತ್ತು. ಇದೇ ಸಂದರ್ಭದಲ್ಲಿ ಬಸವರಾಜ ಹೊರಟ್ಟಿ ಕೂಡ ಈ ವಿಚಾರವಾಗಿ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಕಳೆದ 3-4 ದಶಕಗಳಿಂದ ನಾನು ಸಭಾಪತಿಯಾಗಿ ಮುಂದುವರೆದಿದ್ದೇನೆ, ಯಾವ ಆಧಾರದ ಮೇಲೆ ನನ್ನನ್ನ ಕೆಳಗಿಳಿಯುವಂತೆ ಅವರು ಒತ್ತಡವನ್ನ ಹೇರ್ತಾರೆ, ನಾನು ಕಂಟಿನ್ಯೂ ಆಗ್ತೇನೆ, ನಾನು ರಾಜೀನಾಮೆ ನೀಡೋದಿಲ್ಲ ಅಂತ ಆರಂಭದಲ್ಲಿ ಹೇಳಿದ್ರು. ಆದ್ರೆ ಸಿಎಂ ರವರ ಭೇಟಿಯ ನಂತರ ವರಸೆ ಅಥವಾ ಒಂದು ಯೂ ಟರ್ನ್ ಅನ್ನ ಸಭಾಪತಿ ಹೊರಟ್ಟಿರವರು ಹಾಕಿರುವಂತದ್ದು ನಾವು ನೋಡ್ತಾ ಇದ್ದೇವೆ. ಕಾರಣ ಏನಂದ್ರೆ ಹೈಕಮಾಂಡ್ ಆದೇಶವನ್ನ ನಾನು ಪಾಲಿಸಬೇಕಾದ ಅನಿವಾರ್ಯತೆ ನನ್ನ ಮುಂದೆ ಇದೆ, ನಾನು ಏನ್ ಮಾಡೋದಕ್ಕಾಗತ್ತೆ ಹೇಳಿ ಅನ್ನೊಂದು ದಾಟಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು
ಹೊರಟ್ಟಿರವ್ರನ್ನ ಮನವಿ ಮಾಡಿರೋದ್ರಿಂದ ತಮ್ಮ ನಿರ್ಧಾರವನ್ನ ಈಗ ಬದಲಿಸುವಂತ ಹೆಜ್ಜೆ ಹಾಕಿರುವಂತದ್ದು. ಕಾರಣ ಏನಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ಗೆ ಈಗ ಪರಿಷತ್ನಲ್ಲಿ ಪೂರ್ಣ ಪ್ರಮಾಣದ ಬೆಂಬಲ ಇಲ್ಲದೆ ಇರೋದಂದ್ರೆ ಮೆಜಾರಿಟಿ ಅವರು ಸ್ಥಾಪನೆ ಮಾಡೋದಕ್ಕೆ ಆಗದೆ ಇರೋದ್ರಿಂದ ಕಾಂಗ್ರೆಸ್ ಸ್ಥಾಪನೆ ಮಾಡಿರೋದ್ರಿಂದ ಒಂದು ವೇಳೆ ಇದನ್ನ ವಿಶ್ವಾಸ ಮತಕ್ಕೆ ಹಾಕಿದ್ರು ಕೂಡ ಕಾಂಗ್ರೆಸ್ನವರೇ ಮೇಲುಗೈ ಆಗ್ತಾರೆ. ಅಲ್ಲಿ ಒಂದಿಷ್ಟು ವಾದ ವಿವಾದಗಳಾಗುವಂತದ್ದು ಅಥವಾ ಪೊಲಿಟಿಕಲ್ ಡ್ರಾಮಾ ಆಗುವಂತದ್ದು ಅಥವಾ ಚರ್ಚೆಗೆ ಆಸ್ಪದ ಕೊಡುವಂತದ್ದು ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಅದೇ ಮಾತನ್ನ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಅವ್ರ ಜೊತೆಲಿರುವಂತಹ ಅಷ್ಟು ಜನ ಮಿನಿಸ್ಟ್ರಿಗಳು ಹೊರಟ್ಟಿರೋರು ಮುಂದುವರಿಲ್ಲ ಅಂತ ಅಪೇಕ್ಷೆ ಇದ್ರೂ ಕೂಡ ಹೈಕಮಾಂಡ್ ಆದೇಶವನ್ನು ಪಾಲಿಸಬೇಕಾದಂತಹ ಅನಿವಾರ್ಯತೆ ನನ್ನ ಮುಂದೆ ಇದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿರೋದ್ರಿಂದ ರಾಜೀನಾಮೆನ ನೀಡೋದಕ್ಕೆ ಮುಂದಾಗ್ತೇನೆ. ಆದ್ರೆ ದಿನಾಂಕವನ್ನು ಈಗ ನಿರ್ಧಾರ ಮಾಡಿಲ್ಲ. ಯಾಕಂದ್ರೆ 14ನೇ ತಾರೀಕು ಕೊಡಿ ಅಂತ ಡಿಕೆ ಶಿವಕುಮಾರ್ ಅವರು ಕೇಳಿದ್ದಾರೆ. ನಾನು ನನ್ನ ಕಾರ್ಯಕರ್ತರ ಜೊತೆ ಹಾಗೂ ನನ್ನ ಸಹವರ್ತಿಗಳ ಜೊತೆ, ನನ್ನ ಪ್ರೀತಿ ಪಾತ್ರರ ಜೊತೆ ಮಾತನಾಡ್ತೇನೆ. ಅದಾದ ಮೇಲೆ ಡಿಕೆ ಶಿವಕುಮಾರ್ ಅವರಿಗೆ ತಿಳಿಸ್ತೇನೆ ಅಂತ ಹೇಳಿದ್ದೇನೆ ಅಂತ ಮಾತನ್ನ ಹೇಳಿರುವಂತದ್ದು. ಆದ್ರೆ ಇಲ್ಲಿಗೆ 14ಕ್ಕೆ ಆಗುತ್ತಾ ಅಥವಾ ಇನ್ನೊಂದು 2 ದಿನ ತಡವಾಗಿ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಇರುವಂತದ್ದು. ಅದಕ್ಕೂ ಮೊದಲೇ ಕೂಡ ಆಗುತ್ತಾ ಅನ್ನೋ ಒಂದು ಪ್ರಶ್ನೆಗೆ ಹೊರಟಿರೋರು ಕ್ಲಿಯರ್ ಆಗಿ ಇಲ್ಲ, ಅಧಿವೇಶನ ಆರಂಭ ಆಗಲಿ, ಅದಾದ ನಂತರ ರಾಜೀನಾಮೆಯನ್ನು ಸಲ್ಲಿಸ್ತೇನೆ ಅಂತ ಹೇಳಿದ್ದಾರೆ. ಎಲ್ಲ ಅವ್ರ ಮಾತುಗಳಲ್ಲಿ ಬೇಸರ ಇರೋದಂತೂ ಖಾತ್ರಿ ಆಗುತ್ತೆ. ಆದ್ರೆ ಪೂರ್ಣ ಪ್ರಮಾಣದ ಸಚಿವ ಮಂಡಲ ಅವರ ಜೊತೆ ಇದ್ರೂ ಕೂಡ ಹೈಕಮಾಂಡ್ ಆದೇಶವನ್ನು ಪಾಲಿಸಬೇಕಾದಂತ ಅನಿವಾರ್ಯತೆ ಇದೆ ಅಂತ ಸಿಎಂ ರವರು ಹೇಳಿರೋದ್ರಿಂದ ಇಲ್ಲಿ ಬೇಡದೆ ಇರುವಂತ ಕೆಸರೆರಚಾಟವನ್ನ ಮಾಡಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಯಾರು ಕೂಡ ಇಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಈ ಕಾರಣದಿಂದ ಬಹುತೇಕ ರಾಜೀನಾಮೆ ಆಗಸ್ಟ್ 14ಕ್ಕೆ ಹೊರಟ್ಟಿರವರು ನೀಡ್ತಾರೆ ಅಂತ ತಿಳಿದು ಬಂದಿರುವಂತದ್ದು ಅವರ ಮಾತುಗಳಿಂದ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.